ಬಹಳ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಏನಂತ ಕೇಳಿದ್ರೆ ಒಂದು ಕಡೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದರೆ ಮತ್ತೊಂದು ಕಡೆಯಲ್ಲಿ ದೇವೇಂದ್ರ ಫಡ್ನವೀಸ್ಗೆ ಬುಲಾವನ್ನು ನೀಡಲಾಗಿದೆ. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ವೈ ಯಾಕೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅಲ್ಲ. ಇನ್ ಕೇಸ್ ದೇವೇಂದ್ರ ಫಡ್ನವೀಸ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ಯಲಾಗುತ್ತಾ? ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ದ್ರೆ ಮಹಾರಾಷ್ಟ್ರವನ್ನು ಯಾರು ನೋಡ್ಕೊಳ್ತಾರೆ? ಅಥವಾ ದೇವೇಂದ್ರ ಫಡ್ನವೀಸ್ ಜೊತೆಯಲ್ಲಿ ಮಿಂಗಲ್ ಆಗಿರುವಂತ ಶಿವಸೇನೆಯ ಮತ್ತೊಂದು ಬಣದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಗುತ್ತಾ? ಸೊ ರಾಷ್ಟ್ರ ರಾಜಕೀಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಕುತೂಹಲಕಾರಿಯಾಗಿರುವಂತಹ ಬೆಳವಣಿಗೆಗಳು ನಡೀತಾ ಇವೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಫಡ್ನವೀಸ್ಗೆ ಬುಲಾವನ್ನು ನೀಡಲಾಗಿದೆ ಕೇಂದ್ರದಿಂದ. ಡಿಸಿಎಂ ಏಕನಾಥ್ ಶಿಂದೆಗೂ ಕೂಡ ತಕ್ಷಣ ಬರಲು ಸೂಚಿಸಿದ್ದಾರೆ. ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಸ್ಥಾನ ಒಲಿಯುವ ಸಾಧ್ಯತೆಗಳು ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ತಕ್ಷಣವೇ ದೆಹಲಿಗೆ ಬರಲು ಅಮಿತ್ ಶಾ ಸೂಚನೆ ನೀಡಿದ್ದಾರೆ. ಮುಂಬೈನಿಂದ ದೆಹಲಿಗೆ ಹೊರಟಿದ್ದಾರಂತೆ ಮಹಾ ಲೀಡರ್ಸ್. ಭಾರಿ ಕುತೂಹಲವನ್ನು ಕೆರಳಿಸಿದಂತಹ ಮಹಾನಾಯಕರ ಭೇಟಿ. ಸಮಥಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಗೋಯಿಂಗ್ ಆನ್. ಮತ್ತೊಂದು ಕಡೆಯಲ್ಲಿ ಈ ಶಿವಸೇನೆಯ ಇನ್ನೊಂದು ಬಣ ಏನು ಸಪೋರ್ಟ್ ಮಾಡ್ತು ಬಿಜೆಪಿಗೆ, ಅವರಿಗೂ ಕೂಡ ಸ್ವಲ್ಪ ಇರಿಸು ಮುರುಸಾಗಿತ್ತು. ನಮ್ಮ ಶಿಂದೆ ಸರ್ಗೆ ನೀವು ಕೊಡಬೇಕು ಅಧಿಕಾರವನ್ನ, ಅವರ ನೇತೃತ್ವದಲ್ಲೇ ಇಲ್ಲಿ ಅಭೂತಪೂರ್ವವಾಗಿರುವಂತಹ ಜಯವನ್ನು ಗಳಿಸಿದ್ದು ಅಂತಲ್ಲ. ಅದಲ್ಲದೆ ಇತ್ತೀಚೆಗೆ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ, ಆ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಶಿಂದೆ ನೇತೃತ್ವದಲ್ಲಿಯೇ ಜಯವನ್ನು ಸಾಧಿಸಿತ್ತು. ಹಾಗಾಗಿ ಬಹುಶಃ ದೇವೇಂದ್ರ ಫಡ್ನವೀಸ್ ಅವರಿಗೆ ಶಿಕ್ಷಣ ಮಂತ್ರಿ ಅಥವಾ ರೈಲ್ವೆ ಮಂತ್ರಿಯ ಸ್ಥಾನವನ್ನು ನೀಡಿ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡುವ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ.